ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 42ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 42ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 42ನೇ ಶ್ಲೋಕವು ಹೀಗಿದೆ. ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವ ಪರಾದಿ ಪರಮ ಸ್ಪಷ್ಟ ಸ್ತುಷ್ಟ ಪುಷ್ಟ ಸುಭೇಕ್ಷಣ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ವ್ಯವಸಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜ್ಞಾನದ ವ್ಯಕ್ತಿತ್ವ ಅಥವಾ ಸಂಪೂರ್ಣವಾಗಿ ಜ್ಞಾನದ ಸ್ವರೂಪವನ್ನು ಹೊಂದಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ವ್ಯವಸ್ಥಾನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ಮಿತಿಗಳಿಂದ ಬದ್ಧವಾಗಿಲ್ಲದವನು ಅಥವಾ ಅವನಲ್ಲಿ ಬ್ರಹ್ಮಾಂಡದ ಕ್ರಮಬದ್ಧ ನಿಯಂತ್ರಣವು ನೆಲೆಗೊಂಡಿದೆ. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಸಂಸ್ಥಾನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಜೀವಿಗಳು ಲಯಸ್ಥಿತಿಗಳಲ್ಲಿ ವಾಸಿಸುವ ಅಥವಾ ಅತ್ಯುತ್ತಮ ಸ್ಥಾನವನ್ನು ಹೊಂದಿರುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸ್ಥಾನದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಉಳಿಯಲು ಸ್ಥಾನಗಳನ್ನು ನೀಡುವವನು ಅಥವಾ ಅವರ ಕರ್ಮದ ಆಧಾರದ ಮೇಲೆ ಅವರ ನಿರ್ದಿಷ್ಟ ಸ್ಥಾನಮಾನವನ್ನು ನೀಡುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಧ್ರುವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶಾಶ್ವತ ಅಥವಾ ಅವನನ್ನು ನಾಶ ಮಾಡಲಾಗುವುದಿಲ್ಲ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಪರಾದ್ದಾಯೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಪಾರ ಸಂಪತ್ತನ್ನು ಹೊಂದಿರುವವನು ಅಥವಾ ಈ ಅತ್ಯಂತ ಶ್ರೇಷ್ಠ ಪ್ರಕಾರದ ಪ್ರಭುತ್ವವನ್ನು ಹೊಂದಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಪರಮ ಸ್ಪಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಪ್ರಮಿತ ಸೌಂದರ್ಯ ಮತ್ತು ಸ್ವಯಂ ಪುರುವೆಗಳನ್ನು ಹೊಂದಿರುವವನು ಅಥವಾ ಅತ್ಯಂತ ಸ್ಪಷ್ಟವಾಗಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ತುಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಮರ ಆನಂದದ ರೂಪ ಅಥವಾ ಆನಂದದ ಸ್ವಭಾವದವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಪುಷ್ಟಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಪೂರ್ಣನಾಗಿರುವವನು ಅಥವಾ ಎಲ್ಲವನ್ನೂ ಪೂರೈಸುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸುಭೇಕ್ಷಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆನಂದದಾಯಕ ದೃಷ್ಟಿಯನ್ನು ಹೊಂದಿರುವವನು ಅಥವಾ ಅವನ ದೃಷ್ಟಿಯಿಂದ ಎಲ್ಲರಿಗೂ ಅವರ ಅಗತ್ಯಗಳನ್ನು ನೀಡುವವನು. ವಿಷ್ಣು ಸಹಸ್ರನಾಮದ ಈ 42ನೇ ಶ್ಲೋಕವು ಭಗವಾನ್ ವಿಷ್ಣು ಈ ಇಡೀ ನಕ್ಷತ್ರ ಪುಂಜವನ್ನು ನಿಯಂತ್ರಿಸುವವನು. ಅವನಲ್ಲಿ ಇಡೀ ವಿಶ್ವ ಮತ್ತು ಕಾರ್ಯಗಳು ಕೊನೆಗೊಳ್ಳುತ್ತವೆ. ಸ್ಥಿರ ಫಲಿತಾಂಶಗಳ ಪೂರ್ಣಗೊಳಿಸುವಿಕೆಗೆ ಅವನು ಆಶ್ರಯವಾಗಿದ್ದಾನೆ. ಅವನು ಸರ್ವೋಚ್ಚ ಶಾಶ್ವತ ಸ್ಥಾನವನ್ನು ನೀಡುತ್ತಾನೆ. ಅವನು ತನ್ನ ಭಕ್ತ ಧ್ರುವನಿಗೆ ಅತ್ಯುನ್ನತ ಸ್ಥಾನವನ್ನು ನೀಡಿ ಅವನನ್ನು ದೃಢಗೊಳಿಸಿದನು. ಅವನು ಹೇರಳವಾಗಿ ಮಹಾನ್ ಶುಭಗುಣಗಳನ್ನು ಹೊಂದಿದ್ದಾನೆ. ಅವನು ತನ್ನ ಪರಮ ಸ್ವಭಾವದ ಮೂಲಕ ಸ್ಪಷ್ಟವಾಗಿ ಹೊಳೆಯುತ್ತಾನೆ. ಅವನು ತನ್ನ ಪರಮ ರೂಪಕ್ಕಿಂತ ಹೆಚ್ಚಾಗಿ ತನ್ನ ಅನೇಕ ರೂಪಗಳಿಂದ ತೃಪ್ತನಾಗಿದ್ದಾನೆ. ಅವನು ಶ್ರೇಷ್ಠ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಅವನಿಗೆ ಪರಮ ವ್ಯಕ್ತಿಯ ಶುಭ ಮತ್ತು ಅತ್ಯುತ್ತಮ ಚಿಹ್ನೆಗಳ ಕಣ್ಣುಗಳಿವೆ. ಇದೆಲ್ಲವೂ ಈ ಶ್ಲೋಕ ಹೇಳುತ್ತದೆ. ಈ ಶ್ಲೋಕವನ್ನು ಉದ್ಯೋಗ ಪಡೆಯಲು ಕಷ್ಟಪಡುವವರು, ನಿರಂತರ ಇಂಟರ್ವ್ಯೂಗಳಿಗೆ ಹಾಜರಾಗುತ್ತಿರುವವರು ಅಥವಾ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗುತ್ತಿರುವವರು ಈ ಶ್ಲೋಕವನ್ನು ಪಠಿಸಿ. ಈ ಶ್ಲೋಕವು ನಿಮಗೆ ಉತ್ತಮ ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಪಡೆಯಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು, ಖ್ಯಾತಿ ಮತ್ತು ಗೌರವವನ್ನು ನೀಡುತ್ತದೆ. ಈ ಶ್ಲೋಕವನ್ನು ರೈತರು ಉತ್ತಮ ಸುಗ್ಗಿಗಾಗಿ ಪಠಿಸಬಹುದು. ಒಟ್ಟಾರೆಯಾಗಿ ಈ ಶ್ಲೋಕವು ನಿಮ್ಮ ಜೀವನದಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ. ಪುಬ್ಬ ಅಥವಾ ಪೂರ್ವ ಫಾಲ್ಗುಣಿ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 42ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 43ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.